ದೇಶ ಕುಖ್ಯಾತ ಫೋಟೋಗ್ರಾಫರ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಸಾರಿ, ಪಾರ್ಕಿನ ಮಧ್ಯದಲ್ಲಿ ನೀರಿನ ಬದಿಯಲ್ಲಿ ವಿಡಿಯೋಗೋಸ್ಕರ ಅಷ್ಟೇ. ಆಟಿಗೆ ತಗೊಂಡು ನೋಡುವ ಗಲೀಜಾಗ್ತದೆ. ಜಾತಿಯವರ ಮದ್ವೆಗೆ ನಾಯಿ ಸಂಪಿಗೆ ತುಂಬಾ ಪ್ರಾಮುಖ್ಯ. ಅಂದ್ರೆ ಕುಂದಾಪುರದಾಚೆ ಯಾವ್ದ್ರಲ್ಲಿ ಹೊಡಿಬೇಕು ನಿಂಗೆ? ಊರ್ನೊಳಾಗಿ ಅಂಬೂರ್ ಬಿರಿಯಾನಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೋಜಿಕಾಜಿ ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಏನಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಯಾವತ್ತು ಮನೆ ಹಿಂದೆ ಬಂದು ನಮ್ದೊಂದು ಇಂಟ್ರೊಡಕ್ಷನ್. ಆಮೇಲೆ ಈಗ ಎಲ್ಲಿ ಹೋಗ್ತಿದ್ವಿ ನಾವು? ಲೇಕ್. ಈಗ ಇವತ್ತೊಂದು ಲೇಕ್ ಹೋಗ್ತಿದ್ದೇವೆ. ಸೊ ಇಲ್ಲೇ ಮನೆ ಹತ್ರ ಅಲ್ಲ, ಸುಮಾರು ಹೋಗ್ಲಿಕ್ಕೆ ಉಂಟು ಕಾರಲ್ಲಿ. ಬಟ್ ನಮ್ಗೆ ಬೇರೆ ಯಾವ್ದು ಸುಮಾರು ಪ್ಲೇಸ್ ಹೋಗ್ತಿದ್ದೇವಲ್ಲ, ಸೊ ಯಾವ್ದು ಪ್ಲೇಸ್ ಹೋಗುದಂತ ಗೊತ್ತಿಲ್ಲ. ಈಗ ಬೆಳಿಗ್ಗೆ ಸೂರ್ಯೋದಯ ಆಗುದಷ್ಟೇ 7 ಆಗಿದಷ್ಟೇ ಗಂಟೆ. ಸೊ ಹೊರಟಿದ್ದೇವೆ. ಹೇಗಿದ್ರು ಕಾರ್ ರೆಂಟ್ ಮಾಡಿದ್ದೇವಲ್ಲ ಹೇಳಿ ಒಂದು ಲೇಕ್ ಬದಿ ಹೋಗ್ತಿದ್ದೇವೆ. ಅದು ಯಾವ ಲೇಕ್ ಹೇಗೆ ಉಂಟು ಅಂತ ನೀವು ನೋಡಿ. ಮತ್ತೆ ಎಂತೆಲ್ಲ ಮಾಡ್ತೇವೆ ಇಡೀ ದಿನದಲ್ಲಿ, ಯಾರೆಲ್ಲ ನಮ್ಮನ್ನು ಜಾಯ್ನ್ ಆಗ್ತಾರೆ, ಬನ್ನಿ ಹೋಗಿ ನೋಡುವ. ಇವತ್ತಿನ ದಿನ, ಇವತ್ತು ಆದಿತ್ಯವಾರ ಅಲ್ಲ, ಆದಿತ್ಯವಾರ ದಿನ ಗಮ್ಮತ್ ಮಾಡೋ. ಆಯ್ತು, ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗ್ತದೆ. ಅಲ್ಲಿ ಹೋಗಿ ನೋಡುವ. ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಲ್ಲಿ ತನಕ ಹೋಗ್ಬೋದು. ಫಾಲೋ ದ ಲೀಡರ್. ಇದು ಒಳ್ಳೆ ಉಂಟು. ಇಲ್ಲೆಲ್ಲ ಸ್ನೋ ನೋಡಿ, ಕರಗಿ ಇಷ್ಟೇ ಉಳ್ದಿದೆ. ಒಂದು ಪ್ಯಾಚ್ ಉಳ್ದಿದೆ ಅಷ್ಟೇ. ಆಚೆ ಹೋಗುವ. ಸೀ ಲಯನ, ಸ್ಲಾತ, ಬೇರ ಎಂತದ ಒಂದು ನೋಡು. ಯಾವ್ದು ಇಲ್ದಿದ್ರಲ್ಲಿ ಹಾಕಿ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾವು ನೀರಿಂದ ಹಿಡ್ದು ಈಗ ವ್ಯೂ ತೋರಿಸು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಲೇಕ್ ಇಲ್ಲಿ ಹೀಗೆ ಇರ್ತದಲ್ಲ, ಮೌಂಟೇನ್ ನೀರು ಅಂತೇಳಿ ಇರ್ತದೆ. ಬಟ್ ಒಂಥರ ಡಿಫ್ರೆಂಟ್. ಸೇಮ್ ಬಟ್ ಡಿಫ್ರೆಂಟ್ ಇರ್ತಲ್ಲ ಆ ಥರ. ಕ್ರೇಜಿ ಉಂಟು. ಮುಟ್ಲಿಕ್ಕೆ ಬಿಟ್ಟರೆ ದೊಡ್ಡ ವಿಷಯ. ಈಗ ಇಷ್ಟೊತ್ತವರೆಗೆ ಅಲ್ಲಿ ಲೇಕ್ ಎದುರಾಯ್ತಲ್ಲ, ಅದಕ್ಕೆ ಒಂದು ಶಾರ್ಟ್ ವಾಕಿಗೆ ಬಂದಿದ್ದೇವೆ. ಈಗ ಹತ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಸಹ ಒಂಥರ ಅಲ್ಲಿ ಸಣ್ಣದೊಂದು ಹಟ್ಟು ಥರ ಉಂಟು. ಮತ್ತು ಅದನ್ನು ಬಿಟ್ಟರೆ ಒಳ್ಳೆ ಒಂದು ವಾಕಿಂಗಿಗೆ ಆಚೆ ನೀರು ಈಚೆ ನೀರು. ಮತ್ತು ಫುಲ್ಲು ಇಲ್ಲಿ ಹಕ್ಕಿಗಳು ಚಿಲಿಪಿಲಿ ಹೇಳ್ತಾ ಉಂಟು. ಬೆಳಿಗ್ಗೆ ಅಲ್ಲ, ಭಾರಿ ಚೆಂದ ಕೇಳ್ತದೆ ನೋಡ. ಇನ್ನು ಅಲ್ಲಿ ಲಾಸ್ಟ್ ಎಂಡ್ ಪಾಯಿಂಟಿಗೆ ಹೋದಾಗ ಎಂತೆಲ್ಲ ಉಂಟೇಳಿ ನಾವೆಲ್ಲ ಪಟ್ಟಂಗ ಹೊಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ನೇಚರ್ ಅಂಟಷ್ಟಲ್ಲ. ಯಾಕಂದ್ರೆ ಹೇಗೆ ಉಂಟು ಹೇಳಿದ್ರೆ, ಜನರಿಲ್ಲ. ಫಸ್ಟ್ ಆಫ್ ಆಲ್ 1-2 ಜನ ಇದ್ದಾರೆ ಅಷ್ಟೇ. ಹೌದು. ಪ್ಲಸ್ ಈ ಸಣ್ಣ ಹಕ್ಕಿ ಎಲ್ಲ ಉಂಟಲ್ಲ, ಎಂತ ಹೇಳ್ತಾರೆ, ಸ್ಪ್ಯಾರೋಗೆ ಅಂತ ಹೇಳುದ? ಸ್ಪ್ಯಾರೋ ಹೇಳುದು. ಗುಬ್ಬಚ್ಚಿ ಎಲ್ಲ ಈಗ ಊರಲ್ಲೆಲ್ಲ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ನಾನು ಅನ್ಕೊಳ್ತೀನಿ ಕೆಲವು ಗುಬ್ಬಚ್ಚಿ ಸಹ ಉಂಟು ಇದ್ರಲ್ಲಿ ಅಂತ. ಯಾಕಂದ್ರೆ ಸಣ್ಣ ಹಾಗೆ ಉಂಟು ನೋಡ್ಲಿಕ್ಕೆ. ಸೊ ನಾನು ಅದೇ ಅಂತ ಅನ್ಕೊಂಡಿದ್ದೇನೆ. ಸೊ ಬೇರೆ ಕಡೆ ಎಲ್ಲ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಇದು ಮನುಷ್ಯ ಮುಟ್ಟದಿದ್ದ ಜಾಗ. ಸೊ ಹಾಗೇ ಉಂಟು ನೋಡಿ, ಗುಡ್ಡ, ನೀರು. ಬಟ್ ಇವ್ರದ್ದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ನಡಿಲಿಕ್ಕೆಲ್ಲ ಕರೆಕ್ಟ್ ಮಾಡಿಟ್ಟಿದ್ದಾರೆ. ಕಾಡು ಒಳಗೆ ಆದ್ರೆ ಸಹ. ಸೊ ನೇಚರ್ ಅನ್ಟಚ್ಡ್ ಹೀಗೆ ಇರ್ಲಿ ಇದು ಯಾವತ್ತು ಸಹ. ಬಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಈ ಸೌಂಡ್ ಬೆಳಿಗ್ಗೆ ಕೇಳಲಿಕ್ಕೆ. ವಿಷಯ ಅಂತ ಹೇಳಿದ್ರೆ, ನಮ್ಮ ಫೇವ್ರೆಟ್ ಫೋಟೋಗ್ರಾಫರ್ ಇದ್ದಾರಲ್ಲ, ಅವರು ದೇಶ ಕುಖ್ಯಾತ ಫೋಟೋಗ್ರಾಫರ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಸಾರಿ, ಕುಖ್ಯಾತ ಬೇರೆನೆ ಆಗ್ತದೆ. ಸಾರಿ, ದೇಶ ವಿಖ್ಯಾತ ಫೋಟೋಗ್ರಾಫರ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಎಂತ ಹೇಳಿದ್ರೆ, ಇಲ್ಲಿ ಅವರದ್ದು ಅವ್ರು ಕೇಳಿದ್ರು ನಾನೊಂದು ಫೋಟೋ ತೆಗೆದುಕೊಡ್ತೀರಾ ಅಂತ. ಸೊ ಇವರು ಖುಷಿ ಅಲ್ಲ, ಆ್ಯಸ್ ಆಲ್ವೇಸ್ ಆಯ್ತಾಯ್ತು ಅಂತ ಹೇಳಿದ್ದಾರೆ. ಸೊ ಬನ್ನಿ, ನಮ್ಮ ಫೋಟೋಗ್ರಾಫರ್ ಎಂತ ಮಾಡ್ತಿದ್ದಾರೆ ತೋರಿಸ್ತೇನೆ. ಅಲ್ಲ, ಅವ್ರ ಹತ್ರ ಮಧ್ಯೆ ನಿಂತ್ಕೊಳ್ಳಿಕ್ಕೆ ಹೇಳಿ. ಬರಣ್ ಅವ್ರನ್ನೆಲ್ಲ ಈಚೆ ಬರ್ಲಿಕ್ಕೆ ಹೇಳುವ. No, the backdrop is really good. That's why. ಆಗ ನಾನು ಇನ್ನೊಂದು ತೆಗಿತೇನೆ ಹೇಳ್ತಾ ಇದ್ದಾರೆ. ಒಳ್ಳೆ ಡೈರೆಕ್ಷನ್ ಕೊಡ್ತಿದ್ದಾರೆ. ಅವ್ರಿಗೆ ಖುಷಿ ಆಗ್ತಾ ಉಂಟು. ಅವ್ರು ಎಣಿಸಿದ್ರು ಒಂದು ಫೋಟೋ ತೆಗೆದು ಹೋಗ್ತಾರೆ ಅಂತ.
ಬಟ್ ನಮ್ಮದು ದೇಶದ ವಿಖ್ಯಾತ ಫೋಟೋಗ್ರಾಫರ್ ಪಂಕಜ್ ಪಟೇಲ್ರಲ್ವಾ, ಅವರಷ್ಟೆಲ್ಲ ಮಾಡೋದಿಲ್ಲ, ಜಾಸ್ತಿ ಮಾಡ್ತಾರೆ. ಪ್ರಾಕ್ಟೀಸ್ ನಡೀತಾ ಉಂಟು, ಅದಕ್ಕೆ ತೋರಿಸ್ತಿದ್ದೇನೆ. ನಾನು ರೆಕಾರ್ಡ್ ಮಾಡ್ತೇನೆ. ಮತ್ತೆ ನಿಂದು ಬುರ್ಕ ತೆಗಿ ಫಸ್ಟ್. ಓ ಇದು ಹ್ಯಾಂಗರ, ಜಾಕೆಟ್ ಇಡ್ಲಿಕ್ಕ, ಟ್ರೈಪಾಡ್, ಇದು ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿ ಅಲ್ಲ. ನಾವು ಲಾಸ್ಟಿಗೆ ಅಲ್ಲ. ಈಗ ವಿಡಿಯೋ ಮಾಡ್ತೇನೆ ನಾನು. ಅವ ಎಲ್ಲರೂ ಈಗ ಜಾಕೆಟ್ ತೆಗೆದು ಕಲರ್ಫುಲ್ ಆದ್ರು ಮೂವರು. ನೀವು ಅಂದ್ರೆ ಫಸ್ಟ್ ಹೇಳ್ಕೊಂಡಿದ್ರ ಗ್ರೀನ್ ಆಗ್ತೇನಂತ? ಹೌದು ಹೇಳಿದಾಗ. ಸೊ ಹಲವು ಪ್ರಯತ್ನ ಮಾಡಲಿಲ್ಲ ನಾವು, ಆಕ್ಚುಲಿ ರಿಲೇಟಿವ್ಲಿ ಬಾರಿ ಕಮ್ಮಿ ಪ್ರಯತ್ನದಲ್ಲಿ ಇವತ್ತೊಂದು ರೀಲ್ ಮಾಡಿದ್ದೇವೆ. ಇವ್ರಿಗೆ ಅಂತ ಇರ್ಲಿಲ್ಲ ಮಾಡ್ಲಿಕ್ಕೆ, ನಮ್ಗೆಲ್ಲ ಇತ್ತು ಮಾಡ್ಲಿಕ್ಕೆ. ಸೊ ನೀವು ರೀಲ್ಸ್ ನೋಡಿದ್ರೆ ನಮ್ಮ ರೀಲ್ಸ್ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ಈಗ ಇವರೆಲ್ಲ ನಮ್ಮ ರೀಲ್ಸ್ ಪಾರ್ಟ್ನರ್ಸ್ ಎದುರು ಬನ್ನಿರೇ. ಅವ್ರು ಇನ್ನೊಂದು ರೀಲ್ ಮಾಡ್ಲಿಕ್ಕೆ ಐಡಿಯಾ ನೋಡ್ತಾ ಇದ್ದಾರೆ. ಹೌದು, ಅದೇ ನಾನು ಹೇಳ್ದೆ, ನಾನಿಲ್ಲಿ ಬನ್ನಿ ಎದುರು ಬನ್ನಿ ಅಂತ ಕರಿತಿದ್ದೆ. ಇಲ್ಲ, ಅವ್ರು ಇನ್ನೊಂದು ರೀಲ್ಸಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ರೀಲ್ಸ್ ಪಾರ್ಟ್ನರ್ಸ್, ನಾವು ಎಷ್ಟು ಬೇಗ ರೀಲ್ಸ್ ಮಾಡಿದೇವಲ್ಲ, ಇಷ್ಟು ಬೇಗ ರೀಲ್ಸ್ ಕ್ರಿಯೇಟರ್ಸ್ ಅಲ್ಲ ಯಾರು ಹಿಸ್ಟ್ರಿಯಲ್ಲೇ ಮಾಡಿರ್ಲಿಕ್ಕಿಲ್ಲ. ಗಂಡು ಮಕ್ಕಳು ಸಾಲದು, ಏನು ಸಾಲದಪ್ಪ. ಸೊ ಇನ್ನೊಂದು ರೀಲ್ಸ್ ಈಗ ಅಂತ ಅದೇ ನೀವೆಲ್ಲ ಅದಕ್ಕೆ ಟೆಕ್ನಿಷಿಯನ್ ಕೆಲಸಕ್ಕೆಲ್ಲ ಅಡ್ಡಿಲ್ಲ, ಆಕ್ಚುಲಿ ಕಾಂಟೆಂಟ್ ಕ್ರಿಯೇಷನ್ಗೆಲ್ಲ ಬರೋದಿಲ್ಲ. ಅಯ್ಯೋ ದೇವರೇ. ಸೊ ಗಮ್ಮತ್ತಾಯ್ತು. ಈಗ ನಡೀತಾ ಇದ್ದೇವೆ, ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ನಮ್ಗಂತೂ ಐಡಿಯಾ ಇಲ್ಲ. ಲಾಸ್ಟಿಗೆ ಅಂತ ಕಾಣೋದು ಇಲ್ಲಪ್ಪ. ಇನ್ನು ಹೋಗಿ ಈಗ ಗುಡ್ಡದ ಮೇಲೆ ಹೋಗ್ತೇವ ಅಂತ. ನಾನು ಇಲ್ಲಿ ಬೇರೆ ಅದಿದೆಲ್ಲ ಬಂದ್ರೆ ಅದು ಒಳ್ಳೆ ಯೂಸ್ ಆಗಿದೆ ಹತ್ರ. ಹ್ಯಾಂಗರ್ ಆಗ್ತದೆ, ಬೇರಿಗೆ ಹೊಡಿಲಿಕ್ಕೆ ಆಗ್ತದೆ, ಫೋಟೋ ತೆಗಿಲಿಕ್ಕೆ ಆಗ್ತದೆ, ವಿಡಿಯೋ ತೆಗಿಲಿಕ್ಕೆ ಆಗ್ತದೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಉಂಟದು. ಆಲ್ ಇನ್ ಒನ್. ಹೌದು, ಇದು ವ್ಯೂ ಎಲ್ಲ ಸೂಪರ್ ಉಂಟು. ಬಟ್ ಒಂದು ಪ್ರಾಬ್ಲಮ್ ಎಂತ ಹೇಳಿದ್ರೆ, ಈಗ ನಾವು ನಡ್ಕೊಂಡು ಹೋದ್ರೆ ಉಂಟಲ್ಲ ಅಲ್ಲಿ ಎಂಡಲ್ಲಿ ಬೇರೆ ನೋಡುವಂಥದ್ದು ಏನು ಇಲ್ಲ ಅಂತೆ. ಹಾಗೆ ನಾವೀಗ ಹಿಂದೆ ಹೋಗುವ ಅಂತ ಅನ್ಕೊಂಡ್ವಿ. ಆ್ಯಂಡ್ ಇನ್ನೀಗ ಒಂದು ಲಂಚ್ ತಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟು, ಸಿಗುವ. ಸೊ ಫೈನಲಿ ಒಂದು ಸಣ್ಣ ಪಿಟ್ ಸ್ಟಾಪಿಗೆ ಬಂದಿದ್ದೇವೆ, ಎಂತಾದ್ರೂ ತಿನ್ನುವ ಅಂತ. ಹೌದು, ತಿನ್ಲಿಕ್ಕೆ ಅಂತ ಹೇಳುವಾಗ ನಾನು ಫಸ್ಟ್ ರೆಡಿ ಇರ್ತೇನೆ, ಆಯ್ತಾಯ್ತಾಯ್ತು ಹೋಗು ಅಂತ. ಈಗ ಡೊನೇರ್ ತಿನ್ಲಿಕ್ಕೆ ಅಂತ ಬಂದ್ವಿ. ಒಂದು ಮಧ್ಯ ಆಗ್ಲಿಲ್ಲ, 11 ಚಿಲ್ಲರೆ ಆಯ್ತು ಗಂಟೆ. ಬಟ್ ಇನ್ನೊಂದು ಪ್ಲೇಸಿಗೆ ಹೋಗೋ ಮೊದಲು ಸ್ವಲ್ಪ ತಿಂದು ಹೋಗುವ ಅಂತ, ಅಥವಾ ತಕೊಂಡು ಹೋಗಿ ಅಲ್ಲಿ ತಿನ್ನುವ ಅಂತ ಹೇಳಿ ಈಗ ಡೊನೇರ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಈಗ ನಮ್ಮಿಬ್ಬರದಾಯ್ತು, ಕೈಗೆ ಸಿಕ್ಕಿದ್ದು ನೋಡಿ. ಈಗ ಅಲ್ಲಿ ಹೋಗಿ ತಿನ್ನುವ ಅಂತ ಹೇಳಿ. ಸೊ ನಮ್ಮೊಟ್ಟಿಗೆ ಈಗ ಯಾರೆಲ್ಲ ಬಂದಿದ್ದಾರೆ ಅಂತ ನಾನು ಆವಾಗಿಂದ ತೋರಿಸಲೇ ಇಲ್ಲ. ನಮ್ಮೊಟ್ಟಿಗೆ ಬಂದಿದ್ದಾರೆ ಅಪೂರ್ವ, ಆಫ್ಟರ್ ಲಾಂಗ್ ಟೈಮ್. ಹೇಳಿ ಅಪೂರ್ವ. ಡ್ಯಾನ್ಸ್ ವ್ಯೂವರ್ಸ್ ಗೊತ್ತಿಲ್ಲ, ನಮ್ದು ಡ್ಯಾನ್ಸ್ ವಿಡಿಯೋ ಎಲ್ಲ ಆಯ್ತಲ್ಲ, ಅದಾದ್ಮೇಲೆ ನ್ಯೂ ಇಯರ್, ಅದಾದ್ಮೇಲೆ ಸ್ಟಾಪ್ ಮಾಡಿದ್ವಿ, ಮತ್ತೆ ವಿಡಿಯೋಸೇ ಮಾಡಿದ್ವಿ. ಸೊ ನಾವು ಸಹ ಸಿಕ್ಲಿಲ್ಲ, ಮಧ್ಯದಲ್ಲಿ ವಿಡಿಯೋ ಸಹ ಮಾಡಲಿಲ್ಲ. ಸೊ ಈಗ ಫೈನಲಿ ಸಿಕ್ಕಿದ್ದೇವೆ, ಇನ್ನೂ ಸಿಗ್ತಾ ಇರ್ತೇವೆ ಅಲ್ಲ, ಸಮ್ಮರಲ್ಲಿ ಸಿಗ್ತಾ ಇರ್ತೇವೆ. ಚಳಿಯಲ್ಲಿ ಮನೇಲಿ. ಹೌದು. ಸೊ ಇದು ಅಪೂರ್ವ. ಇನ್ನೀಗ ನಮ್ಮ ಕಪಲ್ ಗೋಲ್ಸ್ ಆರ್ಡರ್ ಮಾಡ್ತಾ ಇದ್ದಾರೆ. ಆರ್ಡರ್ ಆದ್ಮೇಲೆ ಹೌದು, ಇವರು ಬೆಂಗಳೂರು, ನಾನು ಬರಣ್ ಮತ್ತೆ ಅವ್ರ ಹೆಂಡತಿಯನ್ನು ನವವಧುವರರ್ ಅಂತಾನೆ ಕರೆಯುದು, ಯಾಕಂದ್ರೆ ಅವರಷ್ಟು ಕ್ಯೂಟ್ ಆಗಿದ್ದಾರೆ. ಹಾಗೆ
Is it for to go, right? Anything? ಇಲ್ಲಿ ನಾನು ಎಲ್ಲರಿಗೂ ಹೇಳ್ತಿದ್ದೆ, ನಾನು ಯಾರಿಗೂ ಕರೆಕ್ಟಾಗಿ ಇಂಟ್ರಡಕ್ಷನ್ ಕೊಡಲಿಲ್ಲ ಹೇಳಿ. ಇದು ನವವಧುವರರ ವರನವ್ರ ಹೆಂಡತಿ ಬಾನು. ಆರ್ಡರ್ ಎಲ್ಲ ಆಯ್ತಾ? ಆರ್ಡರ್ ಎಲ್ಲ ಆಯ್ತಾ? ಆಯ್ತು. ನಮ್ ಗಂಡ ಇದಾರಲ್ಲ, ತುಂಬಾ ಕನ್ಫ್ಯೂಸಿಂಗ್ ಪಾರ್ಟಿ. ಅಲ್ಲ, ಫುಡಿ ಅಂಡ್ ಕನ್ಫ್ಯೂಸಿಂಗ್. ಅತ್ತಿಲ್ಲ ಇತ್ತಿಲ್ಲ ಅನ್ಕೊಂಡು ಅವ್ರದ್ದೇ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರು ಆರ್ಡರ್ ಮಾಡೋದು. ಅವ್ರ ಹೆಸರು ಸಹ ತುಂಬಾ ಕ್ಯೂಟ್ ಉಂಟು. ಅವರು ಇಟ್ಟಿದ್ದಾರೆ ಹಾಗೆ, ಬಾನು ಬರಣ್. ಅಲ್ಲ, ಅವ್ರು ಇನ್ನು ಆರ್ಡರ್ ಮಾಡ್ತಿದ್ದಾರೆ. ಅದು ಗಂಡಂದಿರ ಅಂದ್ರೆ ಹಾಗೆ, ಅಂದ್ರೆ ಹೆಂಡತಿದವ್ರು ಸೇರಿಸಿ ಆರ್ಡರ್ ಮಾಡ್ಬೇಕು. ನಮ್ದ್ರಲ್ಲಿ ಮಾತ್ರ ಉಲ್ಟಾ. ನಮ್ದ್ರಲ್ಲಿ ನಾನೇ ಆರ್ಡರ್ ಮಾಡ್ಬೇಕು, ಅವ್ರು ಸುಮ್ಮನೆ ನಿಂತಿರ್ತಾರೆ. ಹೌದು, ಅವ್ರಿಗೆ ಪ್ರಿನ್ಸೆಸ್ ಟ್ರೀಟ್ಮೆಂಟ್, ನನ್ಗಿಲ್ಲ. ಅಲ್ಲ, ಅವ್ರು ಸ್ಪೆಸಿಫಿಕ್ ಇದ್ದಾರೆ ಎಂತ ಬೇಕಾದ್ರೆ ನಂಗೆ. ಈಗ ಇಲ್ಲಿ ಒಂದು ಪಿಟ್ ಸ್ಟಾಪಿಗೆ ಬಂದಿದ್ದೇವೆ. ನಮ್ದು ಎಲ್ಲದು ಪಿಟ್ ಸ್ಟಾಪೇ. ಎಂತ ಹೇಳಿದ್ರೆ, ಊಟ ತಕೊಂಡಿದ್ದೇವಲ್ಲ, ಇನ್ನು ಅದನ್ನ ತಿನ್ಬೇಕು. ಊಟದಲ್ಲಿ ಚೂರು ಚೆಲ್ಲಿದೆ ಗೈಸ್. ಯಾಕಂದ್ರೆ ಹೆಂಡತಿ ಮಾತು ಕೇಳ್ದಿರೋ ಗಂಡಂದೆಲ್ಲ ಇದೇ ಅವಸ್ಥೆ ಆಗುದು. ನನ್ನ ಹೆಂಡತಿ ಹೇಳಿದ್ದು ಕೈಯಲ್ಲಿ ಇಟ್ಕೊಳ್ತೇನೆ ನಾನು ಪಾಪ ಅವಳಿಗೆ ಕಷ್ಟ ಆಗ್ಬಾರ್ದು ಅಂತ ಡಿಕ್ಕಿಯಲ್ಲಿ ಇಟ್ಟಲ್ಲ. ಈಗ ಪಿಕ್ನಿಕ್ ಏರಿಯಾಕ್ಕೆ ಬಂದಿದ್ದೇವೆ ನಾವು. ಸಮ್ಮರ್ ಫಸ್ಟ್ ಪಿಕ್ನಿಕ್ ಮಾಡ್ತಿದ್ದೇವೆ. ಹೌದು, ಸೊ ಬನ್ನಿ ಹೋಗುವ. ಅಲ್ಲಿ ಇದ್ರದ ಹೆಸರು, ನಾವು ಈಗ ಬಂದ ಪ್ಲೇಸ್ ಹೆಸರು ಬಲ್ಕಾರ ಬೇ ಬೀಚ್ ಅಂತ ಹೇಳಿ. ಬಲ್ಕಾರ ಬೇ ಬೀಚ್ ಅಂಡ್ ಪಿಕ್ನಿಕ್ ಏರಿಯಾ. ಅಲ್ಲಿ ಕೆಳಗೆ ಬೀಚ್ ಅಂತ ಹೇಳ್ತಾರೆ, ಇಲ್ಲಿ ಸುಮ್ನೆ ಎಲ್ಲದಕ್ಕೂ ಬೀಚ್ ಅಂತ. ಬಟ್ ಇದು ಬೀಚ್ ಅಲ್ಲ, ಲೇಕ್. ಎಲ್ಲಿ ಹೋಗಿ ಅಲೆಗಳೆಲ್ಲ ಬರುದಿಲ್ಲ. ಬಟ್ ನೋಡುವ, ನಮ್ಗೆ ಕೈಲಾದಷ್ಟು ನಿಮ್ಗೂ ತೋರಿಸ್ತೇವೆ. ಫಸ್ಟ್ ತಿನ್ನುವ ನಾವು. ಹೌದು, ಬನ್ನಿ ಹೋಗುವ. ಇಲ್ಲಿ ಮತ್ತೆ ಚಂದ ಉಂಟು. ನಮ್ಗೆ ಸೀಟಿಂಗ್ ಏರಿಯಾ ಬೇರೆ ಉಂಟು. ಅದು ಬಿಟ್ಟು ಅಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಬೇರೆ ಉಂಟು. ಮತ್ತೆ ಯಾರಿಗೆ ಬಿಸಿಲಲ್ಲಿ ಕೂತು ತಿನ್ಬೇಕು, ಬಿಸಿಲಲ್ಲಿ ಕೂತು ತಿನ್ಬೋದು. ಸೊ ಇಲ್ಲೆಲ್ಲ ಹಾಕಿದ್ದಾರೆ, ಚೇರ್ ಎಲ್ಲ ಉಂಟು. ಸೊ ಬನ್ನಿ, ಫೈನಲಿ ಈಗ ಊಟ ಮಾಡ್ತಾ ಇದ್ದೇವೆ ನೋಡಿ. ನಾವೆಲ್ಲ ಊಟ ಮಾಡ್ತಿದ್ದೇವೆ. ಮೆಲ್ಲ ಪಿಕ್ನಿಕ್ ಹೌದು, ಅದೇ ಪಿಕ್ನಿಕ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೆಟ್ಟದ ಮಧ್ಯದಲ್ಲಿ, ಪಾರ್ಕಿನ ಮಧ್ಯದಲ್ಲಿ, ನೀರಿನ ಬದಿಯಲ್ಲಿ, ಜನರ ಮಧ್ಯೆ ಹಾಗೆ. ಸೊ ಬನ್ನಿ, ತಡ ಮಾಡದೆ ಈಗ ತಿಂಬ. ಕೆರೆಬಿಯನ್ ಎಂತದೋ ನಂಗೆ ಗೊತ್ತಿಲ್ಲ. ಕೆರೆಬಿಯನ್ ಮಾತ್ರ ಗೊತ್ತಿರೋದು. ಕೆರೆಬಿಯನ್ ಡೊನೇರ್ ನೈಸ್. ಟೇಸ್ಟ್ ನಿನ್ ತೋರಿಸ್ತೇನೆ ಕೊಡು. ನೀನಾಗ ನನ್ನ ಗಂಡನ ಹತ್ರ ನಾಚಾರ ಮಾಡಬೇಡಿ, ನನ್ನ ಕೈಯಲ್ಲಿ ಕೊಡಿ ಅಂತ ಹೇಳಿದ್ದೆ. ಆದ್ರೆ ಸಹ ನೋಡಿ, ಇದನ್ನ ನಾನು ಹೈಲೈಟ್ ಒಂದು 10 ಸತಿ ಹೇಳ್ತೇನೆ, ನೀವು ಬೇಜಾರು ಮಾಡಿ. ಹೇಳಿಕೊಟ್ಟೆ ಇದನ್ನೊಂದು ನಾಳೆ ಕೇಳ್ತಾ ಇರ್ತೀವಿ ಅಂತ. ಹೌದು ಹೌದು, ಕೇಳ್ತಾ ಇರ್ಬೇಕು ನಾನೀಗ. ಕ್ಲಾಸಿಕ್ ಡೋನೇರ್ ಹೇಗುಂಟಾ? ಎಂತ ಬಿಳಿ ಅನ್ನ ಬದಲು ಅವರು ಸ್ವಲ್ಪ ಏನಾದ್ರು ಸ್ಪೈಸಸ್ ಹಾಕ್ಬೋದು. ಅದಕ್ಕೆಲ್ಲ ಸಾಸ್ ಹಾಕಿದ್ದು. ಆದ್ರೆ ಸಹ ಸಾಲ್ದಪ್ಪ. ಆಂಟಿ, ಯು ಹ್ಯಾವ್ ಟು ಲರ್ನ್. ಬಿಳಿ ರೈಸ್ ಕೊಡಲ್ಲ ಅವರು. ಹೌದು, ಎಲ್ಲೋ ರೈಸ್ ಕೊಡುದು. ಇವರು ಪ್ಲೇನ್ ಬಿಳಿ ರೈಸ್ ಕೊಟ್ಟದ. ಅಲ್ಲಿ ಹೇಳ್ಬೇಕಿತ್ತು ನಾವು. ನೋಡಿ, ಇವ್ರು 3 ವ್ರಾಪ್ ತಗೊಂಡಿದ್ದಾರೆ. ಕೇಳ್ತೆ ಅಂತ ಹೇಳ್ದೆ, ಅವ್ರು ಹೇಳ್ರು ಇಲ್ಲ ಸಾಸ್ ಎಲ್ಲ ಹಾಕಿ ಅವರಿಗೆ ಮಿಕ್ಸ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ನಿಮ್ದು ವ್ರಾಪ ಇದು ಪ್ಲಾಟರ್ ಎಲ್ಲ ಎರಡು ಮಿಕ್ಸ್ ಆಗಿಬಿಟ್ಟಿದೆ ಇದು. ಚಪಾತಿ ಪಲ್ಯ ಅದು. ಚಪಾತಿ ಪಲ್ಯ ಆಯ್ತು ಅವ್ರದ್ದು. ಈಗ ಇಲ್ಲಿಂದ ನೋಡಿ ಡೈರೆಕ್ಟ್ ನೀರಿದು ವ್ಯೂ. ಪೂಜಿತ ನಿಂಗೆ ವ್ಯೂ ಇಲ್ಲ, ನಂಗೆ ಇಲ್ಲಿನ ಡೈರೆಕ್ಟ್ ವ್ಯೂ. ನನಗೆ ಮೈ ಫಾರೆವರ್ ವ್ಯೂ ಇಸ್ ಇನ್ ಫ್ರಂಟ್. ನಿಬ್ಬ ನಿಬ್ಬಿ ನಿಬ್ಬ ನಿಬ್ಬಿ. ನಾನು ಹೇಳಿದೆ ನಂಗೆ ವ್ಯೂ ಉಂಟು, ನಿಂಗೆ ವ್ಯೂ ಇಲ್ಲ ಹೇಳಿ. ಅದಕ್ಕೆ ಅವಳು ಹೇಳಿ ನನ್ನ ಫಾರೆವರ್ ವ್ಯೂ ನಾನು ಅವಳದು ಆ ಥರ. ಹಾಗೆ ಹಾಗೆ ವಿಡಿಯೋಗೋಸ್ಕರ ಅಷ್ಟೇ. ನಿಬ್ಬ ನಿಬ್ಬಿ ನಿಬ್ಬ ನಿಬ್ಬಿ. ಅದಕ್ಕೆ ಪೀಠ ಹೇಳುದಲ್ಲ, ಪೀಠ ಬ್ರೆಡ್. ನಮ್ದೀಗ ಊಟ ಎಲ್ಲ ಆಯ್ತು. ಅಲ್ಲೊಂದೀಗ ಪಿಯರ್ ಉಂಟು, ಪಿಯರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬಾಯ್ಸ್ ಎದುರು ಹೋಗ್ತಾ ಇದ್ದಾರೆ. ಬನ್ನಿ ಮುಂದೆ ಹೋಗಿ. ಎಲ್ಲ ಬದಿ ಒಂದೇ ನೀರಿರುದು, ಹೇಳಿದಾಗ ಏನು ಓ ಅಂತ ಇಲ್ಲ, ಬಟ್ ಸ್ವಲ್ಪ ಬೇರೆ ವಾತಾವರಣ ಅಷ್ಟೇ. ಅಲ್ಲಿ ನೋಡಿ
ಎಂಥದ್ದು ಮೆಟಲ್ ಸ್ಕ್ಯಾನ್ ಹುಡುಕ್ತಾ ಇದ್ದಾರೆ, ಮೆಟಲ್ ಸ್ಕ್ಯಾನರ್ ಎಲ್ಲ ಹಿಡ್ಕೊಂಡು. ಅಲ್ಲೊಬ್ರು, ಇಲ್ಲೊಬ್ರು, ಇನ್ನೊಬ್ರು, ತುಂಬ ಜನ ಇದ್ದಾರಪ್ಪ. ನಿಧಿ ಸಿಗ್ತದ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ಫುಲ್ಲು ಕಲ್ಲು. ಇಲ್ಲಿಂದ ವ್ಯೂ ಹೀಗೆ ಕಾಣ್ತದೆ ನೋಡಿ, ಇದೇ ಪಿಯರ್. ಇಲ್ಲಿ ಸಹ ಇಲ್ಲಿ ಹುಡುಕ್ತಾ ಇದ್ದಾರೆ, ಎಂಥ ವಿಷಯ ಅಂತ ಗೊತ್ತಿಲ್ಲ ನೋಡಿ. ತುಂಬ ಜನ ಇದ್ದಾರೆ ಇವತ್ತು. ಮೇ ಬಿ ನಿಧಿ ಉಂಟಂತ ಅವರಿಗೆಲ್ಲ ಫಸ್ಟೇ ನ್ಯೂಸ್ ಬಂದಿರ್ಬೋದು, ಅದಕ್ಕೆ ಹುಡುಕ್ತಾ ಇದ್ದಾರೇನೋ ಹಾಗೆ. ಒಬ್ಬರಿಗೊಂದು ಕ್ವೆಶ್ಚನ್, ಅಲ್ಲಿ ನಿಧಿ ಸಿಕ್ಕಿದೆ ಅಂತ ನ್ಯೂಸ್ ಬಂದಿದೆ ಅಂತೆ, ಅದಕ್ಕೆ ಜನರೆಲ್ಲ ಹುಡುಕ್ತಾ ಇದ್ದಾರೆ, ಹೌದಾ ಅಲ್ವಾ? ಅಲ್ಲ, ಅದು KGF ಅಲ್ಲಿ ಎಷ್ಟು ಮುಳುಗಿದ್ರಲ್ಲ, ಅದು ದಡ ದಾಟ್ಕೊಂಡು ಇಲ್ಲೇ ಬಂದಿದ್ದಾರೆ. ಅದು ಬೇಕಿತ್ತು ಆಕ್ಚುಲಿ, ಆ ಸ್ಪೈಸ್ ಬೇಕಿತ್ತು. ಇವ್ರು ಹೋಗ್ಬೋದಾ ರೈಟರ್ ಆಗಿ? ಗ್ಯಾರಂಟಿ. ಹೌದು. ಇವ್ರು ಯಾರು ಸಹ ನೋಡ್ಲಿಲ್ಲ, ನಾನೇ ಇದನ್ನ ನೋಡಿ ಡಿಸ್ಕವರ್ ಮಾಡಿರುದು. ನೀವೆಂತ ನೋಡ್ತಿದ್ರಲ್ಲ, ಅದು ಸ್ಟಾರ್ ಫಿಶ್, ಅದು ಸಹ ಪರ್ಪಲ್ ಕಲರ್. ಮತ್ತೆ ನೀರೊಳಗೆಲ್ಲ ಹೀಗೆ ರಾಶಿ ರಾಶಿ ಬಿದ್ದಿದೆ. ಎಲ್ಲದ್ರಲ್ಲಿ ಉಂಟು, ಈಗ ಎಲ್ಲ ಪಿಲ್ಲರ್ ಅಲ್ಲಿ ಕಾಣ್ತಾ ಉಂಟು. ನೋಡುವಾಗ ಒಂಥರ ಆಗ್ತದೆ, ಗಲೀಜ್ ಕಾಣ್ತದೆ. ಫ್ಯಾಮಿಲಿ ಹುಟ್ಟಿದ ಇಲ್ಲೇ ಕಾಣ್ತದೆ, ಜನ್ಮಸ್ಥಳ. ನೋಡುವಾಗ ಗಲೀಜ್ ಆಗ್ತದೆ, ತುಂಬಾ ಅಂದ್ರೆ ಗಲೀಜ್ ಆಗ್ತದೆ, ತುಂಬಾ ಅಂದ್ರೆ ತುಂಬಾ. ಬಟ್ ಎಷ್ಟು ಉಂಟು ಮಾರು, ಯಪ್ಪ ಅಲ್ಲಿ ನೀರಲ್ಲಿ ಎಲ್ಲ ಎಷ್ಟು ಉಂಟು, ಒಂದು ರಾಶಿ ಉಂಟು. ಇಲ್ಲೆಲ್ಲ ನೋಡಿ, ಇದೆಲ್ಲ ಸ್ಟಾರ್ ಫಿಶ್ ಎಲ್ಲ ಅಂಟುಕೊಂಡಿದೆ. ಅಲ್ಲಿ ಎಲ್ಲ ನೋಡಿ ಪಿಲ್ಲರ್ ಅಲ್ಲಿ ಗಲೀಜ್ ಉಂಟಲ್ಲ ನೋಡ್ಲಿಕ್ಕೆ. ಹೌದು. ನೀವು ನನ್ಗೊಂದು ಹೇಳ್ತಿರಲ್ಲ ಎಂತ ಕಾನಂಪೋತು, ಅದು ಸಹ ಜೆಲ್ಲಿ ಫಿಶ್ ಅಲ್ಲಿ ಇದಕ್ಕೆ ಅಲ್ಲಿ ವೈಟ್ ಕಲರ್ ಎಲ್ಲ ಅಂಟಿದೆ. ಓ ಇಲ್ಲಿ ಸಹ ಇದು ಬೇರೆ, ಅದು ಟ್ರಾನ್ಸ್ಪರೆಂಟ್ ಇರ್ತದೆ. ಇದು ಯಾವುದು ಗೊತ್ತಿಲ್ಲ, ವೈಟ್ ಕಲರ್, ವೈಟ್ ಕಲರ್ ಕಾನಂಪೋತು. ಬನ್ನಿ ಬನ್ನಿ, ನಿಮ್ಗೀಗ ಕ್ರ್ಯಾಬ್ ನಂಗೆ ಇಲ್ಲಿ ಖುಷಿಯಾಗಿದ್ದು, ಇದು ಇಂಥ ಪ್ಲೇಸಸ್ ನೋಡಿದ್ದೇವೆ ನಾವು, ಪೋರ್ಟ್ ಕೋವ್ ಎಲ್ಲ ಇದೇ ತರ ಉಂಟು. ಬಟ್ ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ನಂಗೆ ಎಂತ ಅನಿಸಿದೆ ಹೇಳಿದ್ರೆ, ಅಲ್ಲಿ ಇದೊಂದು ಚಿಡಿ ಅಂತೆ. ಯಾವ್ದು ನೀನ್ ಯಾವ್ದು ಆಯ್ತು ಯಾವ್ದು ಗೊತ್ತುಂಟು ಹೇಳಿದೆ ಯಾವ್ದು? ನಾನು ಹೇಳುದು ಅಲ್ಲಿ ಕಲ್ಲಿನ ಮೇಲೆ ಮನೆ. ಅದೇ. ಸೊ ಅಲ್ಲಿ ನೋಡಿ, ಇಲ್ಲಿ ದೊಡ್ಡ ಒಂದು ರಾಕ್ ಉಂಟಲ್ಲ, ಈ ಕಲ್ಲಿನ ಮೇಲೆ ಒಂದು ಮನೆ ಉಂಟು. ಅವ್ರಿಗೆ ಒಂಥರ ಹೀಗೆ ಪ್ರೈವೇಟ್ ಐಲ್ಯಾಂಡ್ ತರ ಆಗಿದೆ ಅಲ್ಲ, ಅದು ಸಹ ಫುಲ್ ಗ್ಲಾಸಿನಾಗಿ ಉಂಟು ನೋಡಿ, ಮನೆ ಫುಲ್ ಓಪನ್. ಅವರಿಗೆ ಸ್ನೋ ಬೀಳುವಾಗ ಅಥವಾ ಸಮ್ಮರಿಗೆಲ್ಲ ಹೇಗೆ ಒಂದೊಂದು ಸೀಸನ್ ಒಂದೊಂದು ತರ ಕಾಣ್ಬೋಲ್ಲ, ಬೆಸ್ಟ್ ವ್ಯೂ ಮಾರ ಅವರಿಗೆ. ಇನ್ನೊಂದು ಉಂಟು, ಕ್ರೇಜಿ ಉಂಟು. ಇಲ್ಲೆಲ್ಲ ಕ್ರ್ಯಾಬ್ ಹಿಡಿತಿದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ, ಎಲ್ಲ ಕ್ರ್ಯಾಬ್ ಹಿಡಿತಿದ್ದಾರೆ. ಅವರಿಗೊಂದು ವೀಕೆಂಡ್ ಟೈಮ್ ಪಾಸ್. ಬಟ್ ವ್ಯೂ ಅಗೇನ್ ಕ್ರೇಜಿ ಉಂಟು, ವೆರಿ ನೈಸ್ ವ್ಯೂ. ಇದ್ರ ಹತ್ರ ಎಲ್ಲ ಮನೆ ಇರ್ಬೇಕು, ದಿನ ಸಂಜೆ ಇಲ್ಲೇ ವಾಕಿಂಗಿಗೆ ಬರ್ಬೋದು, ವೀಕೆಂಡ್ ಇಲ್ಲೇ ಬಂದು ಮಲಗ್ಬೋದು. ಇಲ್ದಿರೆ ಚಳಿಯಲ್ಲಿ ಮನೇಲಿ ಇರುವಂತ ಅನಿಸ್ತು. ಈಗ ಸ್ವಲ್ಪ ಬಿಸಿಲು ಬಿಟ್ಟ ಖುಷಿ ಆಗ್ತಾ ಉಂಟು. ನಮ್ಮ ಜಾತಿಯವರ ಮದ್ವೆಗೆ ನಾಯಿ ಸಂಪಿಗೆ ತುಂಬಾ ಪ್ರಾಮುಖ್ಯ. ಅಂದ್ರೆ ಕುಂದಾಪುರದಾಚೆ, ಮಂಗಳೂರವರು ಅದನ್ನ ಫಾಲೋ ಮಾಡೋದಿಲ್ಲ. ನಾಯಿ ಸಂಪಿಗೆ ಉಂಟು. ಇದಾ? ಅದಕ್ಕೆ ನಾಯಿ ಸಂಪಿಗೆ ಯಾಕೆ ಹೇಳುದು, ಸಂಪಿಗೆ ಅಂತ ಹೇಳ್ಬೋದಲ್ಲ. Excuse me ma'am, you are not supposed to pick it. ಅದು ಎಷ್ಟು ಸಾಫ್ಟ್, You are not supposed to pluck it. ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಹೀಗೆ ಮುಟ್ಟುವಾಗ ಪುಟ್ಕ ಬೀಳ್ತು, ಬೇಡ. ಓ ಇಲ್ಲಿ ಭಾರಿ ಪರಿಮಳ ಬರ್ತಾ ಉಂಟು, ಅದೇ ಸಂಪಿಗೆದಲ್ಲ. ಸಂಪಿಗೆ. ಇಲ್ಲಿ ನೋಡಿ ಎಲ್ಲ ಬಿದ್ದಿದೆ, ಭಾರಿ ಪರಿಮಳ ಬರ್ತಾ ಉಂಟು. ಪರ್ಫ್ಯೂಮ್ ಆಗಿ ಉಂಟು ಮಾರೆ ಅಲ್ಲ, ಸೂಪರ್ ಉಂಟು ಪರಿಮಳ. ಸೈಕ್ಲಿಂಗ್ ಮಾಡ್ತಿದ್ದಾರೆ. ಗ್ಯಾರಂಟಿ ಇವತ್ತಲ್ಲ ನಾಳೆ ಯಾರ ಹತ್ರ ಅಂದ್ರೆ ತಿನ್ಸ್ಕೊಳ್ಳೋದು. ಅಲ್ಲ, ನಾವು ವ್ಲಾಗ್ ಮಾಡ್ತೀವಿ, ವ್ಲಾಗಿಗೆ ಹಾಯ್ ಹೇಳಿ ಅಂತ ಹೇಳಿದ್ದು. ಪಾಪ ಅವಳಿಗೇನು ಪ್ಲೇ ಇಲ್ಲ, ಹಾಗೆ ಆಗಬೇಕು. ನಾನು ಯಾಕೆ ನನ್ನನ್ನು ತೋರಿಸ್ಬಾರ್ದು ಹೇಳಿ, ನನ್ನನ್ನು ಸಹ ತೋರಿಸ್ಕೊಳ್ತೀನಿ. ಅವರಿಗೆ ಜೆಲೆಕ್ಸ್ ಆಗಿ ಜೆಲೆಕ್ಸ್, ನಾನು ಹತ್ರ ವ್ಲಾಗಲ್ಲಿ ಬರ್ತಿದ್ದೇನೆ, ಅವ್ರು ಬರ್ತಿಲ್ಲ ಅಂತ. ಹಾಗೇನಿಲ್ಲ, ಈಗ ನಾ ಬಿಳಿ ಬರ್ತೇನೆ ಮಾರೆ. ಹೊಟ್ಟೆಯಲ್ಲಿ ಬೆಂಕಿ ಬಿತ್ತಾ? ಹೌದಾ? ನೋಡಿ ಪಾರ್ಕ್ ಸ್ವಿಂಗ್ ಇದ್ರೆ ನಾನು ಸಹ ಆಡ್ತಿದ್ದೆ. ಉಂಟು ಆದ್ರೆ ಇದು ಮಕ್ಕಳಿಗೆ ಆಡ್ಲಿಕ್ಕೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅದರಲ್ಲಿ, ಮಲಗಿ ಅದು ಮಕ್ಕಳಿಗೆ, ದೊಡ್ಡವರಿಗೆಲ್ಲ. 18 minutes ಇದು.
ಅದು ಇಲ್ಲಿ ಇದು ಆಗ ಬಂದ ರೂಟ. ಇದಲ್ಲ, ಇದು ಇವಾಗ ಎಕ್ಸಿಟ್ ನಾವು ಆಗ್ತಾ ಇರೋದು. ನಾನಿಗೆ ಮಾತಾಡ್ಲಿಕ್ಕೆ ಕರೆಸಿ. ಇಲ್ಲಿ ನಾವೀಗ ಎಂತಕ್ಕೆ ಬಂದದ್ದು? ಐಸ್ ಕ್ರೀಮ್ ತಿನ್ಲಿಕ್ಕೆ. ಅಲ್ಲಿ ಇಬ್ರು ಹಾಡ್ತಿದ್ದಾರೆ ನೋಡಿ, ಸೂಪರ್ ಹಾಡ್ತಾರೆ ಮಾರೆ, ಕ್ರೇಜ್ ಅಂತ. ಸೊ ನಾವಿಲ್ಲಿಗ ಐಸ್ ಕ್ರೀಮ್ ತಿನ್ಲಿಕ್ಕೆ ಅಂತ ಬಂದ್ವಿ. ಇಲ್ಲಿ ಫೇಮಸ್ ಅಂತೆ ರಾಕಿ ಪಾಯಿಂಟ್ ಐಸ್ ಕ್ರೀಮ್ ಅಂತೇಳಿ. 1997 ಇದು ಫೇಮಸ್ ಇಲ್ಲಿದು ರಾಕಿ ಪಾಯಿಂಟ್ ಐಸ್ ಕ್ರೀಮ್. ನಮ್ಗೆ ಗೊತ್ತಿಲ್ಲ ಇತ್ತು. ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದು ಲಫಾರ್ಜ್ ಲೇಕ್ ಲೈಟ್ ಹಾಕಿದ್ರು. ವ್ಲಾಗ್ ಮಾಡಿದ್ವಲ್ಲ ನಾವು, ವ್ಲಾಗ್ ಹಾಕಿದ್ವಿ. ನೀವು ನೋಡದಿದ್ರೆ ಈಗ ಹೋಗಿ ನೋಡಿ ಬನ್ನಿ ಹೇಗುಂಟ ಅಂತ. ಸೊ ಅಲ್ಲಿ ಊದಕ್ಕೆ ಲೈನ್ ಇತ್ತು, ನಿಂತ್ಕೊಂಡ್ವಿ ಒಂದ್ 5 ನಿಮಿಷ ಕಾಯ್ತು, ಆದ್ರೂ ಲೈನೇ ಮುಂದೆ ಹೋಗುದಿಲ್ಲ. ಆಮೇಲೆ ಮನೆಗೆ ಇರ್ಲಿ ಮಾರೆ ಬೇಡ ಅಂತ ಹೇಳಿ ನಮ್ಮ ಹಣೆಯಲ್ಲಿ ಹಣ ಬರದಲ್ಲಿ ಬರ್ದಿತ್ತು ತಿನ್ಬೇಕು. ಹಾಗಾಗಿ ಹೋಗು. ಹಾಗೆ ಹಿಂದೆ ಮನೆಗೆ ಹೋದ್ವಿ. ಸೊ ಇದೀಗ ನಮ್ಮ ಹಣೆಯಲ್ಲಿ ಬರ್ದಿತ್ತು ಕರೆಕ್ಟ್ ಐಸ್ ಕ್ರೀಮ್ ಇಲ್ಲಿ ತಿನ್ಲೇಬೇಕಂತ, ಹಾಗೆ ವಾಪಸ್ ಬಂದ್ವಿ. ಫೇಮಸ್ ಅಂತೆ ರಾಕಿ ಪಾಯಿಂಟ್ ಐಸ್ ಕ್ರೀಮ್. ಯೋಗ ಬಂದಿದೆ ತಿನ್ಲಿಕ್ಕೆ. ಇದೆಂತ ಡಬಲ್ ಚಾಕ್ಲೇಟ್ ರಾಸ್ಬೆರಿ. ಡಬಲ್ ಚಾಕ್ಲೇಟ್ ರಾಸ್ಬೆರಿ. ತಿನ್ನು ಹೇಳು ಹೇಗೆ ಉಂಟಂತ. ನಮ್ಮ ಇಲ್ಲಿ ಐಡಿಯಲ್ ಐಸ್ ಕ್ರೀಮ್ ತರ ಉಂಟಾ? ಬೇರೆ ಉಂಟು, ಒಳ್ಳೆ ಉಂಟು. ಐಡಿಯಲ್ ಐಸ್ ಕ್ರೀಮ್ ತರ ಉಂಟಾ? ಹೌದಾ? ನಿಂಗೆ ಯಾವ್ದ್ರಲ್ಲಿ ಹೊಡಿಬೇಕು ನಿಂಗೆ? ಊರ್ನವಳಾಗಿ ಮಂಗಳೂರಿನವಳಾಗಿ ಐಡಿಯಲ್ ಐಸ್ ಕ್ರೀಮ್ ತರ ಉಂಟು ಹೇಳ್ತೀಯಲ್ಲ. ಇಲ್ಲ ಅಂತ ಹೇಳ್ಬೇಕು. ಎಲ್ಲೇ ನಾವು ಐಸ್ ಕ್ರೀಮ್ ಹೇಗುಂಟು ಅಂತ ಕೇಳಿದ್ರೆ ಮಂಗಳೂರಿನವರು ಓಕೆ ಉಂಟು, ಐಡಿಯಲ್ ಐಸ್ ಕ್ರೀಮ್ ತರ ಇಲ್ಲ ಅಂತ ಹೇಳ್ಬೇಕು. ಹಾಗೆ ಹೇಳ್ಬೇಕು. ಐಡಿಯಲ್ ಐಸ್ ಕ್ರೀಮ್ ಅದ್ರಷ್ಟು ಒಳ್ಳೆ ಇಲ್ಲ ಅಂತ ಹೇಳ್ಬೇಕು. ಒಳ್ಳೇದಿದ್ರು ಇಲ್ಲ ಅಂತ ಹೇಳ್ಬೇಕು. ನಾವಿನ್ ಮಾಡ್ಬೇಕಷ್ಟೇ, ಬೇರೆ ಇಲ್ಲ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಇವರು ಸಹ ಎಲ್ಲ ಐಸ್ ಕ್ರೀಮ್ ತಕೊಂಡ್ರು. ಓಹೋ ಎಲ್ಲ ಒಟ್ಟಿಗಿಟ್ಟು ಫೋಟೋ ತೆಗೀರಿ. ಇಲ್ಲಿ ಒಬ್ಬರು ಫೋಟೋಗ್ರಾಫರ್ ಇದ್ದಾರೆ, ಐಸ್ ಕ್ರೀಮ್ ಫೋಟೋ ಶೂಟ್. ಅಲ್ಲಿ ಐಸ್ ಕ್ರೀಮ್ ಬೀಳ್ತದ ಅಂತ ಈಗ ಇಲ್ಲಿ ಬೀಳ್ಲಿಕ್ಕಾಗಿದೆ ಐಸ್ ಕ್ರೀಮ್. ನೀವು ಚಾಕ್ಲೇಟಾ? ನಮ್ದು ಚಾಕ್ಲೇಟ್. ನೀವೇ ತಗೊಂಡಿದ್ದು? ಕುಕ್ಕಿ ಅಂಡ್ ಕ್ರೀಮ್. ಈಗ ಚೀರ್ಸ್ ಮಾಡುವ. ಚೀರ್ಸ್ ಮಾಡ್ತೀರಾ? ಅಲ್ಲೋಡ ವಾ ಸ್ನ್ಯಾಪಿ ಸ್ನ್ಯಾಪ್ಚಾಟ್. ಚೀರ್ಸ್ ಮಾಡ್ದಾ? ನೀವು ಮಾಡಿ. 2 1 ಚೀರ್ಸ್. ಬಾರಿ ಒಳ್ಳೆ ಆಗ್ತದೆ. ಮತ್ತೆ ವೆದರ್ ಸಹ ಒಳ್ಳೆ ಉಂಟು. ಈಗ ಹೆಚ್ಚು ಬಿಸಿಲಿಲ್ಲ, ಐಸ್ ಕ್ರೀಮ್ ಕರ್ಗುದಿಲ್ಲ. ಬೆಸ್ಟ್ ಫ್ಲೇವರ್ ಐ ಥಿಂಕ್ ಕುಕೀಸ್ ಅಂಡ್ ಕ್ರೀಮ್ ವಿನ್ಸ್ ದ ಗೇಮ್. ನಂಗೆ ಕುಕಿ ಅದಂದ್ರೆ ಕಂಫರ್ಟಿಂಗ್ ಫ್ಲೇವರ್. ಇಲ್ಲ ನೋ ಐ ಆಮ್ ಗುಡ್. ಇಲ್ಲ ತಗೋಬೇಕು. ಇಲ್ಲ ಬೆಸ್ಟ್ ಫ್ಲೇವರ್ ವಿತ್ ಬೆಸ್ಟ್ ವಿಮೆನ್. ಕುಕೀಸ್ ಅಂಡ್ ಕ್ರೀಮ್. ಹೌದು. ಸೊ ಈಗ ಫೈನಲಿ ನಾವು ಬಾನು ಮನೆಗೆ ಬಂದಿದ್ದೇವೆ. ಮಧ್ಯಾಹ್ನನೇ ಬಂದಿದ್ವಿ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಾತಾಡಿ ಈಗ ಒಳ್ಳೆ ಅಂಬೂರ್ ಬಿರಿಯಾನಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಘಮ. ಇದು ಪರಿಮಳ ನೋಡ್ತಿದ್ರೆ ಬೇಗ ತಿಂದು ಬಿಡ್ಬೇಕು, ಎಂತ ಮಾಡೋದು ಬೇಡ ಅಂತ. ಬಟ್ ನಾವು ವ್ಲಾಗ್ ಎಂಡ್ ಮಾಡಲಿಲ್ಲ. ಹೇಗಿತ್ತು ಇವತ್ತಿದ್ದು ಪ್ಲೇಸ್? ಇವತ್ತಿನ ಪ್ಲೇಸ್ ಸಾಲಿಡ್. ಯಾವ್ದು ಇಷ್ಟ ಆಯ್ತು? ಫಸ್ಟ್ ಒನ್ ಸೆಕೆಂಡ್ ಒನ್? ಸೆಕೆಂಡ್ ಒನ್. ಅದ್ರ ಹೆಸರೆಂತ? ಯಾವ್ದು ಸೆಕೆಂಡ್ ಒನ್? ಬಾರ್ಸಿಲೋನಾ ಅಲ್ಲ, ಬಕೆಲಾರ ಎರ್ಲಿ ಬಿಡಿ. ಯಾವ್ದೋ ಒಂದು ಪಾರ್ಕ್ ಅದು ಬಕ್ಲಾವ. ಬೆಲ್ಕೆರಾ ಪ್ರೊವಿನ್ಷಿಯಲ್ ಪಾರ್ಕ್ ಅಲ್ಲಿ ಬೀಚ್. ಆಯ್ತಾ, ಬೆಲ್ಕೆರಾ ಬೀಚಿಗೆ ಹೋಗಿದ್ವಿ. ಸೊ ಸೂಪರ್ ಇತ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನನಗೆ ಟ್ಯೂಲಿಪ್ಸ್ ನೆನ್ನೆದೇ ಇಷ್ಟ ಆಯ್ತು. ಟ್ಯೂಲಿಪ್ ಗಾರ್ಡನ್ ನಿನ್ನೆಯಿಂದ ಬರ್ಲಿಲ್ಲ. ಬರೋಣ. ಅವ್ರಿಗೆ ಫಸ್ಟ್ ಸ್ಪಾಟ್ ಇಷ್ಟ ಆಯ್ತಾ ಇವತ್ತಿದ್ದು? ಎರಡನೇದ ಫಸ್ಟ್ ಸ್ಪಾಟ್ ಸಕ್ಕತ್ತಾಗಿತ್ತು. ಹೌದು, ಬೆಳಿಗ್ಗೆ ವಾಕಿಂಗ್ ಎಲ್ಲ ಸೂಪರ್ ಜಾಗ, ಬಾರಿ ಖುಷಿ ಆಯ್ತು. ಸೊ ಈಗ ತಡ ಮಾಡದೆ ನಾವೀಗ ಊಟ ಮಾಡ್ತೇವೆ. ಒಳ್ಳೆ ಪರಿಮಳ. ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ. ಬಾಯ್.